ಶ್ರೀ ಕ್ಷೇತ್ರ ಹತ್ತೂರು ಪರ್ಪಲಗಿರಿ ಪುನರುತ್ಥಾನ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರವೀಂದ್ರ ಶೆಟ್ಟಿ ಅವರು ಹಾಗೂ ಭಾಳಷ್ಟು ಸಮಿತಿಯ ಸದಸ್ಯರುಗಳೆಲ್ಲ ಇಲ್ಲಿ ಸೇರಿದ್ದಾರೆ. ರವೀಂದ್ರ ಶೆಟ್ಟಿ ನಮಸ್ಕಾರ. ನೋಡಿ, ಭಾಳಷ್ಟು ಕಾರ್ಕಳದ ಭಾಳಷ್ಟು ಎತ್ತರದ ಕ್ಷೇತ್ರದಲ್ಲಿ ಒಂದು ಸುಂದರ ದೇವಸ್ಥಾನ ಹಾಗೂ ದೇವಸ್ಥಾನ ನಿರ್ಮಾಣ ಆಗ್ತಿದೆ. ಈಗ ಇದರ ನಿರ್ಮಾಣ ಕಾರ್ಯಕ್ಕೆ ಎಷ್ಟು ವೆಚ್ಚ ಮತ್ತು ಯಾವ ರೀತಿಯಲ್ಲಿ ನಿರ್ಮಾಣ ಆಗ್ತದೆ? ಪ್ರಥಮವಾಗಿ ಕ್ಷೇತ್ರದ ಕಲ್ಕುಡ ಕಲ್ರೊಟ್ಟಿ ತೂಕತ್ತೇರಿ ದೈವಗಳನ್ನು ನೆನೆಯುತ್ತಾ ಈ ಒಂದು ಹತ್ತೂರಿನ ಪರ್ಪಲಗಿರಿ ಬೆಟ್ಟದ ಮೇಲೆ ನಮ್ಮ ಒಂದು ಕಾಲಘಟ್ಟದಲ್ಲಿ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಆ ದೈವಗಳು ನಾಗದೇವರು ಹಾಗೆ ದೇವರು ಯೋಗ ಕೊಟ್ಟದ್ದು ನಮಗೆ ವಿಶೇಷ. ಯಾವುದೊಂದು ಕಾಲ ಕೂಡಿ ಬರದೇ ಆಗೋದಿಲ್ಲ. ಅದು ನಮ್ಮ ಕಾಲಘಟ್ಟದಲ್ಲಿ ಆಗ್ತಾ ಉಂಟು. ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಅದಕ್ಕೆ ಇಡೀ ತಾಲೂಕಿನ ಎಲ್ಲರೂ ಈಗ ಕೈ ಜೋಡಿಸ್ತಾ ಇದ್ದಾರೆ. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಉತ್ತಮ ರೀತಿಯಲ್ಲಿ ಇದು ನಡೀತಾ ಉಂಟು. ಒಂದು ಟ್ರಸ್ಟ್, ಒಂದು ಉತ್ತಮವಾದ ಟ್ರಸ್ಟ್, ಒಂದು 4.5 ಎಕರೆ ಪಟ್ಟಾ ಜಾಗವನ್ನು ಖರೀದಿ ಮಾಡಿ ಅದರಲ್ಲಿ ಒಂದು ಟ್ರಸ್ಟ್ ರಚನೆ ಮಾಡಿ ಆ ಟ್ರಸ್ಟ್ನ ಮುಖಾಂತರವಾಗಿ ಒಂದು ಪುನರುತ್ಥಾನ ಸಮಿತಿಯನ್ನು ಮಾಡಿ ಒಂದು ಉತ್ತಮ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಉಂಟು. ಸುಮಾರು 15 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿಯಲ್ಲಿ ಪ್ರಾರಂಭ ಆಗಿದೆ. ಈಗ ದೇವಸ್ಥಾನದ ಗರ್ಭಗುಡಿಯ ಕೆಲಸ, ಅದರ ಎದುರು ಕೊಡಿಯಡಿಯ ಕೆಲಸ, ಹಾಗೆಯೇ ಸುತ್ತುಪೌಳಿಯ ಕೆಲಸ ಈಗ ಚಾಲನೆಯಲ್ಲಿ ಉಂಟು. ಅದರೊಟ್ಟಿಗೆ ದೇವಸ್ಥಾನದ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಉಂಟು. ಒಂದು ಯಾವುದು ಮೂಲಸೌಕರ್ಯ ಇಲ್ಲದಂಥ ಈ ಪ್ರದೇಶ, ಇಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು, ರಸ್ತೆ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಹೊಸದಾಗಿ ಆಗಬೇಕು. ಹಿಂದೆ ಎಲ್ಲ ಹೊಸದನ್ನು ಮಾಡುವಾಗ ಎಲ್ಲವೂ ಸುಸೂತ್ರವಾಗಿ ನಡೀತಾ ಉಂಟು. ಇದು ವಿಶೇಷ. ಆ ಕಲ್ಕುಡನ ಮಹಿಮೆಯಿಂದಾಗಿ ಇದೆಲ್ಲ ಆಗ್ತಾ ಉಂಟು. ಅದಕ್ಕೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸುಭಾಷ್ ಚಂದ್ರ ಹೆಗ್ಡೆ ಅವರು, ಹಾಗೆ ಕಾರ್ಯದರ್ಶಿಯವರಾದ ಸತ್ಯೇಂದ್ರ ಭಟ್ರವರು, ಮತ್ತು ಟ್ರಸ್ಟಿಯವರಾದಂಥ ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ, ಕಂಬಳ ಕ್ಷೇತ್ರದಲ್ಲಿ ಒಂದು ಎಲ್ಲ ಅನುಭವ ಇರುವಂಥ ಮನ್ಮಥ್ ಶೆಟ್ಟರು, ಹಾಗೆ ಚೇತನ್ ಶೆಟ್ಟರು, ಮತ್ತು ಚೇತನ್ ಕೋಟ್ಯಾನ್ರು, ಹಾಗೆಯೇ ಚಂದ್ರಶೇಖರ್ ಶೆಟ್ಟರು, ಮತ್ತು ನಮ್ಮ ಬಾಲಾಜಿ ಶಿಬಿರದ ಬಾಲಕೃಷ್ಣ ಹೆಗ್ಡೆ ಗುರುಸ್ವಾಮಿಗಳು, ಹಾಗೆ ಪ್ರಶಾಂತ್ ನಾಯಕರು ಎಲ್ಲರೂ ಒಂದು ಟ್ರಸ್ಟ್ನಲ್ಲಿ ಮುತುವರ್ಜಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಪುನರುತ್ಥಾನ ಸಮಿತಿಯಲ್ಲಿ ಕೂಡ ನಮ್ಮ ಕ್ಷೇತ್ರ ಶಾಸಕರಾದ ಸುನೀಲ್ ಕುಮಾರ್ ಅವರು ಗೌರವಾಧ್ಯಕ್ಷರಾಗಿದ್ದಾರೆ. ಹಾಗೆ ಉದಯ ಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು, ರಾಜಕೀಯ ಧುರೀಣರಾಗಿರುವಂಥ ಮುನಿಯಾಲ್ ಉದಯ ಶೆಟ್ಟಿಯವರು ಕೂಡ ಗೌರವಾಧ್ಯಕ್ಷರಾಗಿದ್ದಾರೆ. ಬೋಳ ಪ್ರಭಾಕರ್ ಕಾಮತ್ರವರು, ಎಂ ಕೆ ವಿಜಯಕುಮಾರ್ ಅವರು, ಹಾಗೆ ಬಲಿಪಗುತ್ತು ವಿಠಲ್ ಶೆಟ್ಟರು, ವಿನಯ್ ಹೆಗ್ಡೆ ಅವರು ಅದರಲ್ಲಿ ಗೌರವಾಧ್ಯಕ್ಷರಾಗಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿ ನಮ್ಮ ಕಾರ್ಕಳ ಟೈಗರ್ಸ್, ಹಾಗೆ ಈಗ ಧಾರ್ಮಿಕ ಮತ್ತು ಶೈಕ್ಷಣಿಕವಾಗಿ ವಿಶೇಷ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮ ಪ್ರಶಾಂತ್ ಕಾಮತ್ರ ಅವರು ಕೂಡ ಕಾರ್ಯಾಧ್ಯಕ್ಷರಾಗಿ, ಹಾಗೆ ನಮ್ಮ ನಿತ್ಯಾನಂದ ಪೈಗಳು ಕೋಶಾಧ್ಯಕ್ಷರಾಗಿ ಒಂದು ಉತ್ತಮ ತಂಡ ಇಲ್ಲಿ ಈಗ ಕೆಲಸವನ್ನು ಮುತುವರ್ಜಿಯಿಂದ ಮಾಡ್ತಾ ಉಂಟು. ಅದರೊಟ್ಟಿಗೆ ವಿಶೇಷವಾಗಿ ಹಿಂದೂ ಜಾಗರಣ ವೇದಿಕೆ, ಅದು ಪ್ರಾರಂಭದಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಡುವುದಿರ್ಬೋದು, ಅಥವಾ ತದನಂತರದಲ್ಲಿ ಆಗಿರುವಂಥ ನೇಮೋತ್ಸವ, ಅದು ಭವಿಷ್ಯತ್ ಅನ್ನುವಂಥ ಒಂದು ಉತ್ತಮ ಒಂದು 60,000ಕ್ಕಿಂತಲೂ ಹೆಚ್ಚಿಗೆ ಜನ ಇಲ್ಲಿ ಸೇರಿ, ಬೆಟ್ಟದ ಮೇಲೆ ಜಾಗ ಇಲ್ಲ ಅಂಥೇಳಿ ಅಷ್ಟು ಜಾಗ ಇದ್ದಷ್ಟು ಜನ ಸೇರುವಷ್ಟು ವ್ಯವಸ್ಥೆ ಮಾಡಿದ್ದು ಹಿಂದೂ ಜಾಗರಣ ವೇದಿಕೆ. ಇಡೀ ಜಾಗರಣ ವೇದಿಕೆಯ ಕೊಡುಗೆಯನ್ನು ಮರೀಲಿಕ್ಕಿಲ್ಲ. ಈಗಾಗಲೇ 1.5 ಕೋಟಿಯಷ್ಟು ರೂಪಾಯಿಯ ಕೆಲಸ ಕಾರ್ಯಗಳು ಅದು ಉಚಿತವಾಗಿ ಆಗಿದೆ. ಅದು ಅವರು ಕಲ್ಲು ಕೊಟ್ಟಿದ್ದಾರೆ, ಶಿಲ್ಪಿಗಳು ಉಚಿತವಾಗಿ ಶಿಲ್ಪಿಯ ಕೆಲಸವನ್ನು ಮಾಡಿದ್ದಾರೆ, ಮರ ಕೊಡುವವರು ಮರ ಕೊಟ್ಟಿದ್ದಾರೆ, ಮರವನ್ನು ಕೊಯ್ದುಕೊಳ್ಳಲಿಕ್ಕೆ ಮಿಲ್ನವರು ಫ್ರೀಯಾಗಿ ಮಾಡಿದ್ದಾರೆ, ಟ್ರಾನ್ಸ್ಪೋರ್ಟ್ ಲಾರಿಯವರು ಫ್ರೀಯಾಗಿ ಮಾಡಿದ್ದಾರೆ, ಟ್ರೈನವರು ಫ್ರೀಯಾಗಿ ಮಾಡಿದ್ದಾರೆ. ಎಲ್ಲರೂ ನಮ್ಮ ರಾಜಕೀಯವಾಗಿ ನಮಗೆಲ್ಲೆಲ್ಲ ಸಹಕಾರ ಬೇಕು, ಅದಕ್ಕೆ ಸುನೀಲ್ ಕುಮಾರ್ ಮತ್ತು ಉದಯ್ ಕುಮಾರ್, ನಮ್ಮ ಇಬ್ಬರು ಕುಮಾರ್ರವರು ಒಂದು ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಪಕ್ಷ ಭೇದ ಮರೆತು ನಾವು ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಎಲ್ಲ ಒಂದು ಸುಸೂತ್ರವಾಗಿ ಆಗ್ತಾ ಉಂಟು. ಮುಂದೆ ಏನು ಕಾರ್ಕಳದಲ್ಲಿ ಕಲ್ಕುಡನ ಒಂದು ಮಹಿಮೆ ಉಂಟು, ಅದು ಕಾರ್ಕಳ ಜನತೆಗೆ ಸಿಗಬೇಕು, ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಸಿಗಬೇಕು ಅನ್ನುವಂಥ, ನಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ಒಂದೇ ವಿಚಾರವನ್ನು ಇಟ್ಕೊಂಡು ನಾವೆಲ್ಲರೂ ತಂಡವಾಗಿ ಕೆಲಸವನ್ನು ಮಾಡ್ತಾಯಿದ್ದೇವೆ. ರವೀಂದ್ರ ಶೆಟ್ಟಿ, ಈಗ ಭಾಳಷ್ಟು ಮಾಹಿತಿ ಕೊಟ್ಟಿರ್ತಾವೆ. ಈಗ 15 ಕೋಟಿಯ ಅಷ್ಟು ಮೊತ್ತ ಇದಕ್ಕೆ ಬೇಕು, ಇದರ ಕಾಮಗಾರಿ ಆಗಲಿಕ್ಕೆ 15 ಕೋಟಿ ಬೇಕು. ಈಗ ಉಳಿದ ಅನುದಾನವನ್ನು ಯಾವ ರೀತಿ ಕ್ರೋಢೀಕರಣ ಮಾಡ್ತೀರಿ? ಈಗಾಗಲೇ ನಾನು ತಿಳಿಸಿರುವಂತೆ 1.5 ಕೋಟಿಯಷ್ಟು ಕಾಮಗಾರಿ ಈಗಾಗಲೇ ಅದು ಉಚಿತವಾಗಿ ಆಗಿದೆ. ನಮ್ಮ ಒಂದು ಗಮನಕ್ಕೆ ಬಂದಾಗೆ ಅದರಲ್ಲಿ ಕೆಲಸಗಳಾಗ್ತಾ ಉಂಟು. ಈಗ ನಮ್ಮ ಚೇತನ್ ಹೆಗ್ಡೆ ಅವರು ಅಲ್ಲಿ ಬ್ಯಾಂಗ್ಳೂರಲ್ಲಿ ಹೋಟೆಲ್ ಉದ್ಯಮ ಮಾಡ್ತಿರೋರು, ಈ ಪರಿಸರದವರೇ, ಅವರು ಮೊನ್ನೆ ಬಂದು ಕೊಡಿಯಡಿಯ ಒಂದು ಸಂಪೂರ್ಣ ವೆಚ್ಚವನ್ನು ಒಂದು 15 ಲಕ್ಷಕ್ಕೆ ಮೇಲ್ಪಟ್ಟಾಗ್ತದೆ, ಅದನ್ನು ನಾನು ಕೊಡ್ತೇನೆ ಅಂತೇಳಿ ವಾಗ್ದಾನ ಕೊಟ್ಟಿದ್ದಾರೆ. ಮತ್ತು ಕನ್ಯಾನ ಸದಾಶಿವ ಶೆಟ್ಟರು ಪ್ರಾರಂಭಿಕವಾಗಿ, ನಮ್ಮ ಹತ್ರ ದುಡ್ಡೇ ಇರಲಿಲ್ಲ, ಆಗ ಪ್ರಾರಂಭಿಕವಾಗಿ 5 ಲಕ್ಷವನ್ನು ಕೊಟ್ಟು ಈ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದಾರೆ. ಮುಂಚೆ ಜಾಗ ತಗೊಳ್ಳುವಾಗ ಎಲ್ಲರೂ ಕೊಟ್ಟಿದ್ದಾರೆ, ನಮ್ಮ ಉದಯ ಶೆಟ್ಟರು ಕೊಟ್ಟಿದ್ದಾರೆ, ಸುನೀಲ್ರು ಕೊಟ್ಟಿದ್ದಾರೆ, ನಮ್ಮ ಪ್ರಶಾಂತ್ ಕಾಮತ್ರು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದರು. ಮೊನ್ನೆ ಕೆಲಸ ಸ್ಟಾರ್ಟ್ ಆಗುವಾಗ ಕನ್ಯಾನ ಸದಾಶಿವ ಶೆಟ್ಟರು ಪ್ರಥಮವಾಗಿ 5 ಲಕ್ಷ ಕೊಟ್ಟರು. ಮತ್ತು ಈಗ ಬೇರೆ ಎಲ್ಲ ಸ್ವಲ್ಪ ದುಡ್ಡು ಬರ್ತಾ ಉಂಟು. ಈಗ ನಾನು ಗಾಯತ್ರಿ ಪ್ರಭುರವರು ಒಂದು 2 ಲಕ್ಷ ಕೊಟ್ಟಿದ್ದಾರೆ. ನಮ್ಮ ದೇವೇಂದ್ರ ಹೆಗ್ಡೆ ಅವರು ಮರೋಡಿ
ಅವರೊಂದು 3 ಲಕ್ಷ ಕೊಟ್ಟಿದ್ದಾರೆ. ಹೀಗೆ ಕೊಟ್ರಾಡಿ ಹೀಗೆ ಆಗ್ತಾ ಉಂಟು. ಮತ್ತು ಈಗ ಇಲ್ಲಿ ವಿಶೇಷವಾಗಿ ನಾವು ಐಟಮ್ ವೈಸ್ ಲೀಸ್ಟ್ ಮಾಡಿದ್ದೇವೆ. ಕಂಬಕ್ಕೆ ಕೊಡುವವರು ಒಂದು ಕಂಬಕ್ಕೆ ಇಷ್ಟ ಅಂತ ಮಾಡಿದ್ದೇವೆ. ಒಂದು ಐಟಮ್ ವೈಸ್ ಉಂಟು. ಯಾರಾದರೂ ಒಂದೊಂದು ಐಟಮ್ ಕೊಡುವುದಿದ್ರೆ ಕೊಡ್ಬೋದು ಕ್ಷೇತ್ರಕ್ಕೆ. ಮತ್ತು ಇಲ್ಲಿ ಜಾಗ ಇನ್ನೂ ಕೂಡ ಬೇಕು. ಇನ್ನೊಂದು 30 ಎಕರೆ ಅಷ್ಟು ಇಲ್ಲಿ ಖರೀದಿ ಮಾಡಲಿಕ್ಕೆ ಉಂಟು. ಒಂದು 2.5ರಿಂದ 7.5 ಎಕರೆ ತನಕ FC ಕ್ಲಿಯರೆನ್ಸಲ್ಲಿ ನಾವು ತಗೊಳ್ಳಿಕ್ಕೆ ಉಂಟು. ಇದಕ್ಕೆಲ್ಲ ಒಂದು 3 ಕೋಟಿಯಷ್ಟು ದುಡ್ಡು ಇನ್ನೂ ಅದಕ್ಕೂ ಬೇಕು ನಮಗೆ. ಅದಕ್ಕೆ ನಾವು ಭೂನಿಧಿ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೇವೆ. ಎಕರೆಗೆ 12 ಲಕ್ಷ, 1 ಎಕರೆ ಕೊಡ್ತಾ ಇರೋದು 12 ಲಕ್ಷ. ಅದು ಒಂದು 1/4 ಸೆನ್ಸ್ ತನಕನೂ ಬರ್ತದೆ. ಒಂದು 1/4 ಸೆನ್ಸಿನ ಇಲ್ಲಿ ಜಾಗ ನನ್ನ ಲೆಕ್ಕದಲ್ಲಿ ಇರಲಿ ಅಂತ ಹೇಳೋನು 3,000 ಕೊಟ್ಟರೆ ಸಾಕು. ಅರ್ಧ ಸೆನ್ಸ್ ಕೊಡುವವನು 6,000 ಕೊಡ್ಬೋದು, 1 ಸೆನ್ಸ್ ಕೊಡುವವನು 12,000 ಕೊಡ್ಬೋದು. ಹಾಗೆ ಆ ಸೆನ್ಸ್ ಲೆಕ್ಕದಲ್ಲಿ ಎಷ್ಟು ಬೇಕಾದರೂ ಕೊಡ್ಬೋದು. ಅಂದರೆ ನನ್ನ ಲೆಕ್ಕದಲ್ಲಿ ಅಲ್ಲಿ ಒಂದು ಕ್ಷೇತ್ರಕ್ಕೆ ಜಾಗ ಇರಲಿ ಅನ್ನುವಂಥದ್ದನ್ನು ಕೂಡ ನಾವು ಯಾರು ಭಾವನೆ ಉಂಟು, ಭಕ್ತಿ ಉಂಟು ಅವ್ರು ಕೊಡಲಿಕ್ಕೂ ಇಲ್ಲಿ ವ್ಯವಸ್ಥೆಯನ್ನು ನಾವೀಗ ಮಾಡ್ತಾಯಿದ್ದೇವೆ. ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಾವು ಸವಿಸ್ತಾರವಾಗಿ ತಿಳಿಸ್ತೇವೆ. ಹೀಗೆ ಎಲ್ಲ ರೀತಿಯ ಒಂದು ಧನ ಸಂಗ್ರಹ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ನಾವೆಲ್ಲ ಇಟ್ಟಿದ್ದೇವೆ. ಎಲ್ಲ ಭಕ್ತರು ಇದಕ್ಕೆ ಒಮ್ಮನಸ್ಸಿನಿಂದ ನಾ ಮುಂದೆ ಅಂತೇಳಿ ಈಗ ಕೊಡ್ತಾ ಇದ್ದಾರೆ. ಅದು ಆ ಕಲ್ಕುಡ ಕ್ಷೇತ್ರ ಪರಿವಾರ ದೈವಗಳು ಎಲ್ಲರೂ ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಇದಕ್ಕೆ ಇಡೀ ಸಮಾಜ ಭಾಗವಹಿಸಬೇಕು, ಇಡೀ ಹಿಂದೂ ಸಮಾಜ ಭಾಗವಹಿಸಬೇಕು ಅನ್ನುವಂಥದ್ದು ನಮ್ಮದೊಂದು ಆಲೋಚನೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.